ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಗುರ್ತಿಸ್ಬಿಟ್ಟು ನಮ್ಗೆ ಒಂದು ಸ್ಥಾನಮಾನ ಗೌರವನ ಕೊಟ್ಟಿದ್ದಾರೆ. ಅವ್ರು ಏನು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಸಕ್ರಿಯವಾಗಿ ಅದನ್ನ ನಾವು ಪರಿಪಾಲನೆ ಮಾಡೋದಕ್ಕೆ ನಾನು ನನ್ನ ಶತಕತಾಯ ನನ್ನ ಒಂದು ಶಕ್ತಿ ಮೀರಿ ನಾ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಮ್ಗೆಲ್ಲ ಗೊತ್ತಿದ್ದಾಗೆ ನಾವ್ ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿ ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಧರ್ಮ ಅದರಂತೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಾ ಹೇಳಕ್ ಇಷ್ಟ. ನಮಗ್ ತಿಳಿದಂಗೆ ಬಹುಶಃ ಚುನಾವಣೆ ಆಗೋದು ಬಹಳ ಕಷ್ಟ ಇದೆ. ಯಾಕೆ ಅಂದ್ರೆ ಅಷ್ಟೆಲ್ಲ ಬೈಫರ್ಕೇಶನ್ ಮಾಡಿ ಡಿಲಿಮಿಟೇಷನ್ ಮಾಡಿ ವೋಟರ್ಸ್ನೆಲ್ಲ ಒಂದುಗೂಡಿಸಿ ಅದನ್ನೆಲ್ಲ ಮಾಡೋದಷ್ಟು ಸುಲಭ ಅಲ್ಲ. ಸುಮಾರು ಒಂದೂವರೆ ವರ್ಷ ಕಾಲ ಅವಧಿ ಬೇಕಾಗುತ್ತೆ. ಆದ್ರೆ ಉಚ್ಚ ನ್ಯಾಯಾಲಯ ಏನ್ ತೀರ್ಮಾನ ಕೊಡುತ್ತೋ ಅದ್ರ ಮೇಲೆ ನಾವು ಪರಿಪಾಲನೆ ಮಾಡ್ಬೇಕಾದ್ರೆ ನಮ್ದು ಇವತ್ತು ರೂರಲ್ ಅಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಬಹಳ ಪ್ರಬಲವಾಗಿದೆ. ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಹಳ್ಳಿನಲ್ಲಿ ಪ್ರತಿಯೊಂದು ರೂಪಾಯಿಗೂ ಬೆಲೆ ಇದೆ. ನಗರದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತು, ಸುಮಾರು ಜನಕ್ಕೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಇರೋದ್ರಿಂದ ಅದರದ್ದು ಅಷ್ಟೊಂದು ಪರಿಣಾಮ ಬೆಂಗಳೂರು ನಗರದಲ್ಲಿ ಆಗ್ತಿಲ್ಲ. ಆದ್ರೂ ನಾವು ನಮ್ಮ ಒಂದು ಪಕ್ಷ ಮತ್ತೆ ನಮ್ಮ ಸಿದ್ಧಾಂತಗಳನ್ನ ತಗೊಂಡು ಜನರಿಗೆ ನಾವು ತಲುಪಿಸಿ ಜನರನ್ನ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ